ಇದು ಮಳೆಯ ಕಥೆ. ಆದರೆ ಇನ್ನು ರಾಜ್ಯದಲ್ಲಿ ಕಳೆದ 9 ದಿನಗಳಿಂದ ನಡೀತಾ ಇರುವಂಥದ್ದು SIR. ಈ SIR ಪ್ರಕ್ರಿಯೆಗೆ ನಿತ್ಯ ಒಂದಲ್ಲ ಒಂದು ಸಂಘರ್ಷಗಳು ನಡೀತಾನೇ ಇದ್ವು. ರಾಜಕೀಯ ನಾಯಕರು ದೂರು, ಪ್ರತಿದೂರು, ಆರೋಪ ಪ್ರತ್ಯಾರೋಪ ಮಾಡ್ತಾನೆ ಬಂದಿದ್ರು. ಇದೀಗ ರಾಜಕೀಯ ಸಂಘರ್ಷ ಹೆಚ್ಚಾಗ್ತಾ ಇದ್ದಂತೆಯೇ ಕೇಂದ್ರ ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದು, ಕೇಂದ್ರ ಚುನಾವಣಾ ಆಯೋಗ ಹೊಸ ಮಾರ್ಗಸೂಚಿಗಳನ್ನು ಜಾರಿ ಮಾಡಿದೆ. ಅಲ್ಲದೆ ಕಳ್ಳಾಟ ಆಡುವಂತಹ BLOಗಳಿಗೂ ಕೂಡ ಮೂಗುದಾರ ಹಾಕುವಂತಹ ಕೆಲಸವನ್ನು ಮಾಡಲಾಗಿದೆ. SIRಗೆ ಈಗ ಹೊಸ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. BLOಗಳು ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಕಡ್ಡಾಯ ಅಂತ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವಂಥದ್ದು ಕೂಡ ಕಡ್ಡಾಯ ಅನ್ನೋದನ್ನು ಹೇಳಿದೆ. ವಿಶೇಷವಾಗಿ ಮಸೀದಿ, ಚೌಲ್ಟ್ರಿ, ದೇವಸ್ಥಾನಗಳಲ್ಲಿ SIR ಅರ್ಜಿಗಳನ್ನು ಹಂಚಿಕೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನು BLOಗಳ ಗಮನಕ್ಕೆ ತರಲಾಗಿದೆ. ಒಂದು ವೇಳೆ ಮತದಾರರು ಸ್ಥಳಾಂತರಗೊಂಡಿದ್ರೆ ಅವರಿಗೆ ಫಾರಂ 6 ಅನ್ನು ವಿತರಣೆ ಮಾಡಬೇಕಾಗುತ್ತೆ. ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಮರು ಸೇರ್ಪಡೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಅರ್ಜಿ ಪಡೆಯೋದಕ್ಕೆ ಯಾರೂ ಇಲ್ಲದೇ ಇದ್ದರೆ ಅಂತಹ ಮನೆಗಳಲ್ಲಿ ವಿಡಿಯೋ ಮಾಡಬೇಕು, ವಿಡಿಯೋ ಮಹಜರನ್ನು ಮಾಡಿಕೊಳ್ಳೇಬೇಕು. ಮತ್ತು ಈ ಸಂಬಂಧವಾಗಿ BLAಗಳ ಜೊತೆಗೆ ಸಭೆ ಮಾಡಿ ಅದರದ್ದೊಂದು ನಡವಳಿಯನ್ನು ಸಿದ್ಧಪಡಿಸಿ ಅದನ್ನು ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ ಮಾಡಲಾಗಿದೆ. ಅಂದರೆ ಅಲ್ಲಿ ವಿಡಿಯೋ ಫೋಟೋಗಳನ್ನು ಆ್ಯಪ್ಗೆ, ಚುನಾವಣಾ ಆಯೋಗದ ಆ್ಯಪ್ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಇನ್ನು ಮತದಾರರ ಹೆಸರನ್ನು ಒಂದು ವೇಳೆ ಡಿಲೀಟ್ ಮಾಡೋದಿದೆ ಅದಕ್ಕೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡಲೇಬೇಕು ಅಂತ ಹೇಳುವಂಥ ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ವಿಶೇಷವಾಗಿ ರಾಜಕೀಯ ಪಕ್ಷಗಳ ಗಮನಕ್ಕೆ ತರುವಂಥದ್ದು ಇಲ್ಲಿ ಕಡ್ಡಾಯ ಆಗಿದೆ. ಅಂದರೆ ರಾಜಕೀಯ ಪಕ್ಷಗಳ BLOಗಳ ಗಮನಕ್ಕೆ ತಂದೇನೆ ನಂತರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅನ್ನೋದನ್ನು ಕಡ್ಡಾಯವಾಗಿ ಹೇಳಿದೆ. ಇಲ್ಲಿ ಇದುವರೆಗೆ ಆಗಿರುವಂಥದ್ದೆಷ್ಟು, ಇನ್ನು ಆಗಬೇಕಾಗಿರುವಂಥದ್ದು ಎಷ್ಟು ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ರಾಜ್ಯದಲ್ಲಿ ಒಟ್ಟು ಇರುವಂತಹ ಮತದಾರರ ಸಂಖ್ಯೆ 5,54,32,312 ಮಂದಿ ಈ ರಾಜ್ಯದ ಅಧಿಕೃತ ಮತದಾರರು, ಅಂದರೆ ಮತಪಟ್ಟಿಯಲ್ಲಿರುವಂತಹ ಹೆಸರುಗಳು. ಈವರೆಗೆ ರಾಜ್ಯದಲ್ಲಿ ಅರ್ಜಿಗಳನ್ನು ವಿತರಣೆ ಮಾಡಿರುವಂಥದ್ದು 4,48,16,723 ಮತದಾರರಿಗೆ ಅವರಿಗೆ ಸಂಬಂಧಪಟ್ಟಂಥ SIR ಶೀಟ್ಗಳು ತಲುಪಿದ್ದಾವೆ. ಇನ್ನು ಶೇಕಡಾವಾರು 80.85% ಈಗಾಗಲೇ ಅರ್ಜಿಗಳ ವಿತರಣೆ ಮಾಡಿಯಾಗಿದೆ. 112 ಕ್ಷೇತ್ರಗಳಲ್ಲಿ, 112 ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ, ಅವುಗಳಲ್ಲಿ 90% ಅರ್ಜಿಗಳನ್ನು ಈಗಾಗಲೇ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಇನ್ನು 169 ಮತಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ 80%ಕ್ಕಿಂತ ಹೆಚ್ಚು, ಅಂದರೆ 112 ಮತ್ತು 169 ಇವುಗಳು ಜೊತೆಯಾಗಿ 80%ಕ್ಕಿಂತ ಹೆಚ್ಚು ಅರ್ಜಿಗಳ ವಿತರಣೆ ಆಗಿದೆ. ಈಗಾಗಲೇ 100% ಪೂರ್ಣಗೊಂಡಿರುವಂಥದ್ದು ದೇವದುರ್ಗ, ಕುಮಟಾ ಮತ್ತು ಮಾಯಕೊಂಡ. ಇಲ್ಲಿ ಎಲ್ಲ ಮತದಾರರಿಗೂ ಕೂಡ ಈಗಾಗಲೇ SIRನ ಅರ್ಜಿಗಳು ತಲುಪಿಯಾಗಿದ್ದಾವೆ. ಅತಿ ಕಡಿಮೆ ಅಂದರೆ ಬೆಂಗಳೂರಿನಲ್ಲಿರುವಂತಹ ಮತಕ್ಷೇತ್ರಗಳು ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಹೆಬ್ಬಾಳ, ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಗಳಲ್ಲಿ ಇದುವರೆಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಈ SIRನ ಅರ್ಜಿಗಳನ್ನು ತಲುಪಿಸಲಾಗಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ಮಧ್ಯೆ ಜಾರಿಯಾಗಿದ್ದ ಕದನ ವಿರಾಮ ಮುರಿದು ಬಿದ್ದಿದೆ. ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಮುಗಿತಾ ಇದ್ದಂತೆ ಮತ್ತೆ ದಾಳಿ ಪ್ರತಿದಾಳಿಗಳು ಆರಂಭ ಆಗಿದ್ದು ಇಡೀ ಜಗತ್ತಿಗೆ ಮತ್ತೆ ಕಂಟಕ ಎದುರಾಗಿದೆ. ಎಲ್ಲ ಮುಗಿತು ಅನ್ನುವಾಗಲೇ ಯುದ್ಧದ ಕಾರ್ಮೋಡ ಮತ್ತೆ ಆವರಿಸುವುದಕ್ಕೆ ಶುರುವಾಗಿದೆ. ಹಲವು ಸುತ್ತಿನ ಮಾತುಕತೆ, ಚರ್ಚೆ, ಸಂಧಾನದ ಬಳಿಕ ಅಮೆರಿಕ ಮತ್ತು ಇರಾನ್ ಕದನ ವಿರಾಮಕ್ಕೆ ಮುದ್ರೆಯನ್ನು ಒತ್ತಿದವು. 60 ದಿನಗಳ ಕಾಲ ಕದನ ವಿರಾಮ ಅಂತ್ಯವಾಗ್ತಾ ಇದ್ದಂತೆಯೇ ಶಾಶ್ವತ ಕದನ ವಿರಾಮದ ಚರ್ಚೆಯೂ ಕೂಡ ಮಾತುಕತೆಯ ಹಂತದಲ್ಲಿತ್ತು. ಆದರೆ ಈಗ ಒಪ್ಪಂದವಾದ ಕೆಲವೇ ದಿನಗಳಲ್ಲಿ ಕದನ ವಿರಾಮ ಮುರಿದು ಬಿದ್ದಿದೆ. ಉಭಯ ದೇಶಗಳ ಮಧ್ಯೆ ದಾಳಿ ಪ್ರತಿದಾಳಿಗಳು ಆರಂಭ ಆಗಿದ್ದಾವೆ. ಕದನ ವಿರಾಮ ಅಂತ್ಯ ಆಗಿದ್ದು ಯಾವ ಕಾರಣಕ್ಕಾಗಿ ಹಾಗಾದರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಲಾಯಿತು. 3 ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ಸೇನೆ ದಾಳಿ ನಡೆಸಿರುವಂಥದ್ದಕ್ಕೆ ಅಮೆರಿಕ ಸಿಟ್ಟಿಗೆದ್ದಿದೆ. ಹೀಗಾಗಿನೇ ಸಿಟ್ಟಿಗೆದ್ದ ಅಮೆರಿಕ ಇರಾನ್ಗೆ ನೀಡಿದಂತಹ ಅನುಮತಿಗಳನ್ನು ರದ್ದುಗೊಳಿಸೋದಕ್ಕೆ ಹೊರಟಿದೆ. ಕೆಲವೇ ಗಂಟೆಗಳಲ್ಲಿ ತೈಲ ಮಾರುಕಟ್ಟೆಗೆ ನೀಡಿದಂತಹ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನು ಈಗ ಅಮೆರಿಕ ಮಾಡಿದೆ. ಇದಾದ ನಂತರ ಕೆಲವೇ ಗಂಟೆಗಳ ಅಂತರದಲ್ಲಿ ಅಮೆರಿಕದಿಂದ ದಾಳಿ ಆರಂಭ ಆಗಿದೆ. ಇರಾನ್ನ ಕೆಶ್ಮ್, ಸಿರಿಕ್ ಮತ್ತು ಬಂದರ್ ಅಬ್ಬಾಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. IRGC ಬಳಸುತ್ತಿದ್ದ 60ಕ್ಕೂ ಹೆಚ್ಚು ಸಣ್ಣ ದೋಣಿಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇರಾನ್ನ IRGCಯಲ್ಲೂ ಕೂಡ ತೀವ್ರವಾದಂತಹ ಪ್ರತಿದಾಳಿ ನಡೀತಾ ಇದೆ. ಬಹರೇನ್, ಕುವೈತ್ನ 85 ಅಮೆರಿಕ ಸೇನಾ ನೆಲೆಗಳ ಮೇಲೆ ಏಕಕಾಲದಲ್ಲಿ IRGCಯವರು ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕದ MQ-9 ಮಾನವರಹಿತ ಡ್ರೋನ್ ಅನ್ನು ಕೂಡ ಧ್ವಂಸಗೊಳಿಸುವಂತಹ ಕೆಲಸವನ್ನು
ಇರಾನ್ ಮಾಡಿದೆ. ಇನ್ನು ಟರ್ಕಿ ರಾಜಧಾನಿ ಅಂಕಾರಾದಲ್ಲಿ ನಡೀತಾ ಇರುವಂತಹ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕಿಂತ ಮುಂಚಿತವಾಗಿ ಟ್ರಂಪ್ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ ಜೊತೆಗಿನ ಶಾಂತಿ ಒಪ್ಪಂದ ಮುಗಿದ ಅಧ್ಯಾಯ, ಇಲ್ಲದೆ ಇಂದು ರಾತ್ರಿಯೇ ಇರಾನ್ ಮೇಲೆ ಅತ್ಯಂತ ಭೀಕರ ದಾಳಿ ನಡೆಸ್ತೀವಿ ಅಂತ ಗುಡುಗಿದ್ದಾರೆ. I think it's over. I don't want to deal with them anymore. They're scum. You know what scum is? They're scum. They're sick people. They're led by sick people. And they're vicious, violent people. And if they had a nuclear weapon, they'd use it. As far as I'm concerned, it's over. I'll speak to our negotiators. They want to negotiate. They're good people. Steve Woodcoff. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭವಾಗಿರುವುದು ಇಡೀ ಜಗತ್ತನ್ನು ಕಂಗೆಡಿಸಿದೆ. ಕಷ್ಟದ ದಿನಗಳು ಮುಗಿಯಿತು ಅನ್ನುವ ಸಂದರ್ಭದಲ್ಲಿ ಯುದ್ಧ ಆರಂಭ ಆಗಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ತಲ್ಲಣವನ್ನು ಸೃಷ್ಟಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಷೇರು ಮಾರುಕಟ್ಟೆಗಳು ಇವತ್ತು ಶೇಕ್ ಆಗಿದ್ದಾವೆ. ಅಷ್ಟೇ ಅಲ್ಲದೆ ಕಚ್ಚಾ ತೈಲದ ಬೆಲೆ ಮತ್ತೆ ಗಗನಮುಖಿಯಾಗೋದಕ್ಕೆ ಶುರುವಾಗಿದೆ. ಮಾರುಕಟ್ಟೆಗೆ ಆಗಿರುವಂತಹ ಯುದ್ಧಾಘಾತವನ್ನು ನಾವು ಗಮನಿಸಬೇಕು. ಭಾರತೀಯ ಷೇರು ಮಾರುಕಟ್ಟೆ ಮಹಾಕುಸಿತವನ್ನು ಕಂಡಿದೆ. ಒಂದೇ ದಿನ ಶೇಕಡ 8.13 8.13 ಲಕ್ಷ ಕೋಟಿಯ ಹೂಡಿಕೆಯನ್ನು ಕಳ್ಕೊಂಡಿದೆ. ನಿಫ್ಟಿ 516.65 ಮತ್ತು ಸೆನ್ಸೆಕ್ಸ್ 1677.12 ಅಂಕಗಳ ಕುಸಿತವನ್ನು ಕಂಡಿದೆ. ಜಾಗತಿಕ ಕಂಪನಿಗಳ ಷೇರು ಮೌಲ್ಯದಲ್ಲೂ ಕೂಡ ಭಾರೀ ಕುಸಿತ ಆಗಿದೆ. ಕಚ್ಚಾ ತೈಲದ ಬೆಲೆ ಶೇಕಡ 6.2 ದಿಢೀರ್ ಏರಿಕೆಯಾಗಿದೆ. ಬ್ಯಾರೆಲ್ $74 ಇದ್ದಂತಹ ಕಚ್ಚಾ ತೈಲ $74ಗೆ ಹೆಚ್ಚಳ ಆಗಿರುವಂಥದ್ದು ಆತಂಕವನ್ನು ಹುಟ್ಟುಹಾಕಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಮಧ್ಯೆ ಸಿಎಂ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆ ನಡೆಯುತ್ತಿದೆ. ಸಿಎಂ ಸ್ಥಾನದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತಿದ್ದ 10ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಿಸುವ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ಇದಾದ ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು ಯಾವುದೇ ಊರುಗಳನ್ನು ಸ್ಥಳಾಂತರಿಸುವುದಿಲ್ಲ, ಕಡಿಮೆ ದರದಲ್ಲಿ ಜಮೀನು ಪಡೆದು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಅಂತ ಹೇಳಿದರು. ಕಾಂಗ್ರೆಸ್ ನಿರಂತರವಾಗಿ ಒಬಿಸಿಗೆ ಅನ್ಯಾಯ ಮಾಡ್ತಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆರೋಪಿಸಿದ್ದಾರೆ. ಆಯೋಗದ ವರದಿ ಕೋಲ್ಡ್ ಸ್ಟೋರೇಜ್ಗೆ ಹೋಗಬಾರದು, ಈ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಜಾತಿ ಗಣತಿ ವಿಚಾರದಲ್ಲಿ ಆಗ್ರಹಿಸಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ವಿರೋಧಿಸಿ ಬೆಂಗಳೂರಿನಲ್ಲಿ ನಡೆದ ಬೀದಿ ವ್ಯಾಪಾರಿಗಳ ಪ್ರತಿಭಟನೆ ಅಂತ್ಯವಾಗಿದೆ. ವ್ಯಾಪಾರಿಗಳ ಮನವೊಲಿಸುವಲ್ಲಿ ಜಿಬಿಎ ಮುಖ್ಯ ಆಯುಕ್ತರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ 6ನೇ ತರಗತಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಪೊಲೀಸರ ಎದುರೇ ಶಿಕ್ಷಕರನ್ನ ಹಿಡಿದು ಪೋಷಕರು ಥಳಿಸಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಗುಟ್ಕಾ, ತಂಬಾಕು, ಧೂಮಪಾನ ನಿಷೇಧಿಸಲಾಗಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾರಿಗೆ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ. ಒಂದು ವೇಳೆ ಬಸ್ನಲ್ಲಿ ಧೂಮಪಾನ, ಗುಟ್ಕಾ, ತಂಬಾಕು ಸೇವಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ರಾಜ್ಯಾದ್ಯಂತ ಒಟ್ಟು 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಏಕಕಾಲಕ್ಕೆ ರಾಯಚೂರು, ಚಿತ್ರದುರ್ಗ, ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಹಾಗೂ ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಟಿಎಂಸಿ ಖಾತೆಯಿಂದ ಅಕ್ರಮ ಹಣ ವರ್ಗ ಆರೋಪ ಕೇಳಿಬಂದಿದೆ. ಟಿಎಂಸಿ ಪಕ್ಷದ 112 ಕೋಟಿ ರೂಪಾಯಿ ಹಣದಲ್ಲಿ ಐಷಾರಾಮಿ ಬಂಗಲೆ ಖರೀದಿಸಿ ಬಾಡಿಗೆಗೆ ಬಿಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಿರುವಂತಹ ಇಡಿ 440 ಕೋಟಿ ರೂಪಾಯಿಗಳನ್ನು ಫ್ರೀಸ್ ಮಾಡಿದೆ. ದೆಹಲಿಯ ರೋಹಿಣಿ ಸೆಕ್ಟರ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದಿದೆ. ಅವಶೇಷಗಳಡಿಯಲ್ಲಿ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ 4 ಅಗ್ನಿಶಾಮಕ ವಾಹನ ಆಗಮಿಸಿ ರಕ್ಷಣಾ ಕಾರ್ಯ ನಡೆಸುತ್ತಾರೆ. ಮಹಾರಾಷ್ಟ್ರದ ಪಿಂಪ್ರಿ ಚಿಂಚ್ವಾಡ್ನ ಮೋಶಿ ಪ್ರದೇಶದಲ್ಲಿ ಕಟ್ಟಡ ಕುಸಿದಿದೆ. ಸುಮಾರು 15ಕ್ಕೂ ಹೆಚ್ಚು ಜನ ಸಿಲುಕಿದ್ದು ಸ್ಥಳದಲ್ಲಿ ಎನ್ಡಿಆರ್ಎಫ್, ಸೇನೆ ಹಾಗೂ ಪೊಲೀಸ್ ಮತ್ತು ಅಗ್ನಿಶಾಮಕ ತಂಡಗಳು ರಕ್ಷಣಾ ಕಾರ್ಯವನ್ನು ನಡೆಸುತ್ತಿವೆ. ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ನ ರೋಹಿಂಗ್ಯಾ ಶಿಬಿರದಲ್ಲಿ ಭೂಕುಸಿತವಾಗಿದ್ದು 8 ಮಕ್ಕಳು ಮೃತಪಟ್ಟಿದ್ದಾರೆ. ಉಳಿದ 5 ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಶಂಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಎನ್ಐಎ ದಾಳಿ ನಡೆಸಿದೆ. ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರುವ ಆರೋಪದ ಮೇಲೆ ಬಳ್ಳಾರಿಯ ಅಬ್ದುಲ್ ಸಲಾಂ ಎಂಬಾತನ ಮನೆ ಮೇಲೂ ಎನ್ಐಎ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಖಲಿಸ್ತಾನಿ ಪ್ರತ್ಯೇಕತಾವಾದಿ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಬಿಷ್ಣೋಯ್ ಹಾಗೂ ಆಪ್ತ ಸಹಚರ ಸತೀಂದರ್ ಜೀತ್ ಸಿಂಗ್ ವಿರುದ್ಧ ಅಮೆರಿಕದ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ನಾಳೆ ಟೆಹರಾನ್ನಲ್ಲಿ ಖಮೇನಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈ ವೇಳೆ ಕರ್ನಾಟಕದ ಗೌರಿಬಿದನೂರು ತಾಲೂಕಿನ ಅಲಿಪುರದ 100 ಜನ ಭಾಗಿಯಾಗಲಿದ್ದಾರೆ.